ಅನ್ಯಾಯವನ್ನು ಮಾಡುವುದು ಮಾಡಿಸುವುದು ಮಾತ್ರವಲ್ಲ, ಹಾಗೆ ಮಾಡುತ್ತಿರುವ ಅನ್ಯಾಯವನ್ನು ನೋಡುತ್ತಾ ಸುಮ್ಮನಿರುವುದು ಕೂಡ ಅಪರಾಧವೇ ಆಗಿದೆ. ವಾಲಿ, ಇದು ನೇರಾಗಿ ಅಲ್ಲದಿದ್ದರೂ ಪರ್ಯಾಯವಾಗಿಯಾದರೂ ಪಿತೃದೇವತಾ ದ್ರೋಹವಲ್ಲವೇ? ಯಜ್ಞಭಂಗ, ತಪೋಭಂಗ, ಗೋಬ್ರಾಹ್ಮಣರ ಹಿಂಸೆ ಯಾವುದನ್ನೂ ನೀನು ಮಾಡಲಿಲ್ಲವೆಂದು ನುಡಿದೆ. ಆದರೆ ನೀನಾಗಿ ಹಾಗೆ ಮಾಡಿರದಿದ್ದರೂ ಅಂತಹವರನ್ನು ಕೂಡಿ ನಡೆದಿರುವುದರಿಂದ ಆ ಪಾಪಕ್ಕೆ ನೀನು ಕೂಡ ಪಾತ್ರನು. ನಾನು ತಂದೆಯ ಮಾತನ್ನು ಪೂರೈಸುವುದಕ್ಕಾಗಿಯೇ ವನವಾಸವನ್ನು ಕೈಗೊಂಡವನು ಮಾತ್ರವಲ್ಲ, ನಿತ್ಯ ಗುರು ಹಿರಿಯರಲ್ಲಿಯೂ ದೇವತೆಗಳಲ್ಲಿಯೂ ಗೋಬ್ರಾಹ್ಮಣರಲ್ಲಿಯೂ ಅತಿಶಯವಾದ ಭಕ್ತಿಯಿಂದ ಕೂಡಿರುವವನು. ಇಂತಹವನು ನಿನ್ನ ಪಿತೃದೇವತಾದ್ರೋಹವನ್ನು ಕೇಳಿ ಹೇಗೆ ಸಹಿಸುವುದು? ನಾವು ಯಾವುದನ್ನು ಮಾಡಲು ಹೇಸುತ್ತೇವೆಯೋ ಅದನ್ನೇ ಇನ್ನೊಬ್ಬನು ಮಾಡುತ್ತಿರುವಾಗ ಅಂತಹವನಲ್ಲಿ ನಮಗೆ ಒಂದು ವಿಧದ ತಿರಸ್ಕಾರ ಉಂಟಾಗುವುದು ಸಹಜವಲ್ವೇ? ಅಂತೆಯೇ ನಿನ್ನ ವರ್ತನೆಯನ್ನು ಕೇಳಿ ಮೊದಲ ಬಾರಿಗೆ ನಿನ್ನಲ್ಲಿ ನನಗೆ ತಿರಸ್ಕಾರ ಉಂಟಾಯಿತು. ಚತುಸ್ಸಾಗರ ಪರಿವೇಷ್ಟಿತವಾದ ಈ ಭೂಮಂಡಲವೆಲ್ಲವೂ ಸೂರ್ಯವಂಶೀಯರ ಅಧಿರಾಜತ್ವಕ್ಕೆ ಎಷ್ಟೆಷ್ಟೋ ಶತಮಾನಗಳಿಂದಲೇ ಒಳಪಟ್ಟಿದೆ. ನಾನು ಅದೇ ಮನು ಮಾಂಧಾತಾದಿ ಮಹಾಪುರುಷರ ವಂಶಸ್ಥನೆಂದು ನೀನು ತಿಳಿದಿರುವೆ. ನಾನಿಲ್ಲಿ ಬಂದು ಎಷ್ಟೋ ದಿವಸಗಳು ಕಳೆದವು, ನೀನು ಅದನ್ನು ಬಲ್ಲೆ. ಆದರೇನು, ನೀನು ಬಂದು ನಮ್ಮನ್ನು ಕಂಡುದಿಲ್ಲ, ಗೌರವಿಸಿದ್ದೂ ಇಲ್ಲ. ಇಂತಹ ನಿನ್ನನ್ನು ಹಿತವಂತನೆಂದು ನಾನು ಹೇಗೆ ನಂಬಲಿ? ನೀನು ವನೌಕಸರ ದೊರೆ ಎಂದು ಪರಿಗಣಿಸಲ್ಪಟ್ಟವನು. ಈ ಕಿಷ್ಕಿಂಧೆಯೇ ನಿನ್ನ ರಾಜಧಾನಿ. ನಿನ್ನ ರಾಜ್ಯದಲ್ಲಿ ಶತ್ರು, ಮಿತ್ರ, ಉದಾಸೀನರೆಂಬ ತ್ರಿವರ್ಗದವರ ಗಮನಾಗಮನಗಳನ್ನು ಪ್ರತೀಕ್ಷಿಸುತ್ತಿರಬೇಕಾದುದು ಅರಸನಾದ ನಿನ್ನ ಕರ್ತವ್ಯವು. ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಯಾವುದೋ ಆಕಾಶಯಾನದಲ್ಲಿ ಆ ದುಷ್ಟರಾವಣನು ಸಾಗುತ್ತಿದ್ದಾಗ ನಿನ್ನೀ ಕಿಷ್ಕಿಂಧಾ ಪ್ರದೇಶದಲ್ಲೇ ಹಾದು ಹೋಗಿರಬೇಕು. ಸೀತೆಯು ತೆಗೆದೊಗೆದ ಆಭರಣಗಳು ಇಲ್ಲಿ ಸುಗ್ರೀವನಿಗೆ ದೊರೆತಿವೆ. ಆದುದರಿಂದ ಆ ನೀಚನು ಸೀತಾಪಹಾರ ಮಾಡಿ ಇದೇ ಮಾರ್ಗವಾಗಿ ಕೊಂಡೊಯ್ದಿರಬೇಕೆಂಬುದು ನಿಜ. ನಿನ್ನ ರಾಜ್ಯದಲ್ಲಿ ಹೀಗೆ ಪರಸ್ತ್ರೀಯರನ್ನು ಅಪಹಾರ ಮಾಡಿ ಕೊಂಡೊಯ್ಯುವವರನ್ನು ಅರಸನಾದ ನೀನು ಪ್ರತಿಭಟಿಸದಿದ್ದುದು ನ್ಯಾಯವೇ? ಹಾರುವ ಹಕ್ಕಿಯಾದರೂ ಜಟಾಯುವೆಂಬವನು ಈ ಕುರಿತು ಧರ್ಮಬುದ್ಧಿಯಿಂದ ತನ್ನ ಪ್ರಾಣವನ್ನೇ ಅರ್ಪಿಸಿರುವನು. ನೀನು ಮಾತ್ರ ಪ್ರಬಲ ಬಲಶಾಲಿಯಾಗಿಯೇ ಆಗಿದ್ದರೂ ಸುಮ್ಮನಿದ್ದೆ. ರಾವಣನು ನಿನ್ನ ಸ್ನೇಹಿತನೆಂದೇ ನೀನು ಅವನನ್ನು ಬಿಟ್ಟಿರಬೇಕೆಂದು ನಾವು ಊಹಿಸಿದರೆ ತಪ್ಪೇನು? ಅಥವಾ ಒಂದೇ ಬುದ್ಧಿ ಸ್ವಭಾವಗಳನ್ನು ಹೊಂದಿರುವ ನೀವುಗಳು ಅಂತೆಯೇ ಒಂದಾಗಿರುವೆರೆಂದು ಏಕೆ ಹೇಳಕೂಡದು? ನಿನ್ನ ರಾಜ್ಯದಲ್ಲೇ ಆದರೂ ಪರವಧುಗಳು ಮರ್ಯಾದೆಯಿಂದ ಹೇಗೆ ಬಾಳಬಲ್ಲರು? ನನ್ನ ಶತ್ರುವನ್ನು ಮರ್ದಿಸಿ ಇಲ್ಲವೇ ಹಿಡಿದೆಳೆದು ತರಿಸಿ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆಂದು ಹೇಳಿದೆಯಲ್ಲ. ಹಾಗೆ ಹೇಳಿದ ನೀನು ಆ ದ್ರೋಹಿಯು ಸೀತೆಯನ್ನು ಕೊಂಡು ಹೋಗುವಾಗ ತಡೆಯಲಿಲ್ಲ. ಆದುದರಿಂದ ಆ ಮಾತು ನಿರರ್ಥಕವಲ್ಲವೇ? ನನಗಾಗಲಿ ನನ್ನ ವಂಶದವರಿಗಾಗಲಿ ಇಷ್ಟದಿಂದಲೇ ನೀನು ತಪ್ಪಿದವನೆಂದಾಗುವುದಿಲ್ವೇ? ಭಾರ್ಯ ವಿಯೋಗ ವ್ಯತೆಯು ನನ್ನನ್ನು ಬಾಧಿಸುತ್ತಿರುವುದು ನಿಜ. ಅಂತೆಯೇ ಸಮಾನ ದುಃಖಿಯಾದ ಈ ಸುಗ್ರೀವನಲ್ಲಿ ನನಗೆ ಅನುತಾಪ ಉಂಟಾಗುವುದು ಸಹಜವಲ್ವೇ? ಸ್ನೇಹಕ್ಕೆ ಹೊಂದುವ ಹೃದಯವೇ ಕಾರಣವು. ನಿನಗೂ ರಾವಣನಿಗೂ ಸಖ್ಯವಾಗಿದೆ, ಅದರ ಕಾರಣವೂ ಬೇರೆಯೇ. ನನಗೂ ಸುಗ್ರೀವನಿಗೂ ಸ್ನೇಹವಾಗಿದೆ, ಅದಕ್ಕೆ ನೀವಿಬ್ಬರೂ ಕಾರಣವೆನ್ನಬಹುದು. ಹೊರಹುಟ್ಟಿದ ತಮ್ಮನೂ ಶಿಷ್ಯನೂ ಮಗನಂತೆ ವಾತ್ಸಲ್ಯಕ್ಕೆ ಪಾತ್ರರು. ಹಾಗೆಯೇ ಅವರ ಪತ್ನಿಯರು ಆತ್ಮಪುತ್ರಿಯರಂತೆ ಕಾಣಲ್ಪಡಬೇಕಾದವರು. ಇದು ಧರ್ಮವು. ಅನ್ಯಥಾ ವರ್ತನೆಯೇ ಧರ್ಮದ್ರೋಹವು. ಆಪದ್ಧರ್ಮಾನುಸಾರವಾಗಿ ನಿಸ್ಸಂತತಿಯಾದ ಅಣ್ಣನ ಕ್ಷೇತ್ರದಲ್ಲಿ ತಮ್ಮನು ಅವನ ಸಂತಾನವನ್ನು ಪಡೆಯಲು ಅರ್ಹನು. ಅಣ್ಣನ ಕುರಿತು ಆ ಅರ್ಹತೆಯನ್ನು ಎಲ್ಲಿಯೂ ಹೇಳಿರುವುದಿಲ್ಲ. ಶಾಸ್ತ್ರಸಮ್ಮತವಾದವುಗಳು ಮಾತ್ರ ಗ್ರಾಹ್ಯವೆಂತಲೂ ಉಳಿದವುಗಳೆಲ್ಲ ತ್ಯಾಜ್ಯವೆಂತಲೂ ಮಹರ್ಷಿಗಳು ಅನೇಕ ಮಂದಿ ಸಾರಿರುತ್ತಾರೆ. ಸತ್ಪುರುಷರು ಅಂತೆಯೇ ಆಚರಿಸುತ್ತಾರೆ. ತಮ್ಮನಂತೆಯೇ ಅಣ್ಣನಿಗೂ ಆ ಅರ್ಹತೆ ಇರಬೇಕೆಂದು ಭಾವಿಸುವುದು ತಿಳುವಳಿಕೆಯ ದೋಷವು. ಅಂತೆಯೇ ವರ್ತಿಸುವುದು ಅವಿವೇಕವು. ಗಿರಿತರು ನಿವಾಸಗಳಲ್ಲಿ ಅಣ್ಣ ತಮ್ಮಂದಿರಿಬ್ಬರು ಈ ರೀತಿ ವರ್ತಿಸುವ ಪದ್ಧತಿಯೊಂದು ಬಳಕೆಯಲ್ಲಿದೆಯಂತೆ. ಆದರೂ ಅವರಲ್ಲಿ ಅಣ್ಣನಾಗಲಿ ತಮ್ಮನಾಗಲಿ ಬದುಕಿದ್ದಾಗ ಅದು ನಿಷೇಧಿಸಲ್ಪಟ್ಟಿದೆ. ಶಾಸ್ತ್ರ ಶಿಷ್ಟಾಚಾರಗಳ ವಿಧಿ ನಿಷೇಧಗಳನ್ನು ಅತಿಕ್ರಮಿಸಿ ನಡೆಯುವುದು ಸ್ವೇಚ್ಛಾಚಾರವೆನಿಸಲ್ಪಡುತ್ತದೆ. ಸತ್ಪುರುಷರು ಎಂದಿಗೂ ಅದನ್ನು ಮೆಚ್ಚುವುದಿಲ್ಲ, ಮಾತ್ರವಲ್ಲ ಸಹಿಸುವುದೂ ಇಲ್ಲ. ಅಂತೆಯೇ ಅದು ಇತರರಿಗೆ ದ್ರೋಹವಾಗಿ ಪರಿಣಮಿಸಿ ಅಪರಾಧವೆನಿಸಲ್ಪಡುತ್ತದೆ. ಆದುದರಿಂದ ಅಂತಹವನು ಶಿಕ್ಷಾರ್ಹನೂ ಆಗುತ್ತಾನೆ.
ಅರಸನೇ ಆ ಶಿಕ್ಷಾಧಿಕಾರಿಯು. ಸರ್ವಹಿತ ಸಂರಕ್ಷಣೆಯು ಧರ್ಮವೇ ಆಗಿರುವುದರಿಂದ ಆ ಕುರಿತು ತಪ್ಪಿದ ಅರಸನೂ ಕೂಡ ಶಿಕ್ಷಿಸಲ್ಪಡಬೇಕಾದುದು ನ್ಯಾಯವೇ ಆಗಿದೆ. ಅರಸನಾದವನೇ ಸ್ವೇಚ್ಛಾಚಾರಿಯಾಗಿ ಇಂತಹ ಅತಿಕ್ರಾಮಿತ ಅಪರಾಧವನ್ನು ಮಾಡಿದರೆ ಅದು ಅಕ್ಷಮ್ಯವಾದ ಅಪರಾಧವೇ ಸರಿ. ಮನ್ವಾದಿ ಮಹಾಪುರುಷರ ಪವಿತ್ರ ವಂಶೀಯರು, ಪ್ರಪೂರ್ಣ ಸಾರ್ವಭೌಮಾಧಿಕಾರವನ್ನು ಹೊಂದಿದವರೂ ಆದ ಇಕ್ಷ್ವಾಕು ವಂಶೋದ್ಭವರು ಇಂಥವುಗಳನ್ನೆಲ್ಲ ಕಂಡು ಹೇಗೆ ಸಹಿಸಬಲ್ಲರು? ವಾಲಿ, ಈ ಎಲ್ಲವನ್ನು ನೀನು ಚೆನ್ನಾಗಿ ಲಕ್ಷ್ಯದಲ್ಲಿಡಬೇಕಾಗಿತ್ತು, ಇಡಲಿಲ್ಲ. ಕಿಷ್ಕಿಂಧೆಯನ್ನಾಳುವ ನೀನು ನಿನ್ನ ಭುಜಶಕ್ತಿಯನ್ನೇ ನಂಬಿ ತಾನಾಗಿ ಮನಬಂದಂತೆ ವರ್ತಿಸಿದೆ. ದೇಹಧರ್ಮಾನುಗುಣವಾಗಿ ಸಂಸಾರಿಯಾದವನು ಅವನ ಜೀವನದುದ್ದಕ್ಕೂ ಆ ಸಂಬಂಧವನ್ನು ತೊರೆದಿರಲಾಗುವುದಿಲ್ಲ. ದ್ವೇಷಾಸೂಯೆಗಳಿಂದ ವಿರೋಧವನ್ನೆಣಿಸಿ ವ್ಯವಹರಿಸಿದರು ಹುಟ್ಟಿನಿಂದಲೇ ಹೊಂದಿರುವ ಆ ಬಂಧನವನ್ನು ಅವನು ಸರ್ವತಾ ಬಿಡುಗಡೆಗೊಳ್ಳುವುದಿಲ್ಲ. ಆದುದರಿಂದ ಕುಟುಂಬದ್ರೋಹಿಯು ಅತ್ಯಂತ ನೀಚನೆಂದು ಪರಿಗಣಿಸಲ್ಪಡುತ್ತಾನೆ. ನಮ್ಮ ಕುರಿತು ನೀನು ಬಹುವಾಗಿ ತಿಳಿದುಕೊಂಡಿದ್ದಂತೆ ನನ್ನನ್ನು ಮೂದಲಿಸಿದ್ದೆ. ನಾನು ನನ್ನ ತಮ್ಮಂದಿರು ಪೂರ್ಣ ವಾತ್ಸಲ್ಯದಿಂದ ಹೇಗೆ ನಡೆದುಕೊಳ್ಳುತ್ತೇವೆ, ನೀನು ನಿನ್ನ ತಮ್ಮನೊಂದಿಗೆ ಹೇಗೆ ವರ್ತಿಸುತ್ತಿರುವೆ, ಅದನ್ನೇ ವಿಚಾರ ಮಾಡು. ಅಂತಹ ನಿನ್ನ ಕುರಿತು ನನ್ನ ಮನಸ್ಸು ಹೇಗಾಗಬೇಕು? ನಿನ್ನ ತಮ್ಮನಾದ ಈ ಸುಗ್ರೀವನನ್ನು ದೇಶಭ್ರಷ್ಟನಾಗುವಂತೆ ಹೊಡೆದೋಡಿಸಿ ಅವನ ಧರ್ಮಪತ್ನಿಯಾದ ರುಮೆಯನ್ನು ಬಲಾತ್ಕಾರದಿಂದ ನಿನ್ನ ಅಂತಃಪುರಕ್ಕೆ ಇರಿಸಿಕೊಂಡು ಅತಿಕ್ರಮಿಸಿರುವ ಅತ್ಯಂತ ಅಸಹ್ಯಕರವಾದ ಆ ನಿನ್ನ ಕೃತ್ಯವು ಎಂತಹ ಗುರುತರವಾದ ಅಪರಾಧವು. ಪರದಾರ ಗಮನವೇ ಅತ್ಯಂತ ಪಾಪಭೂತವಾದುದು. ದುರ್ಮಾರ್ಗಾವಲಂಬಿಯಾದ ನೀನು ನಿನ್ನ ತಮ್ಮನ ಪತ್ನಿಗೆ ತಪ್ಪಿ ನಡೆದವನಂತೆ. ಈ ನಿನ್ನ ದುರ್ವರ್ತನೆಯ ಕುರಿತು ಕಬಂಧನೂ ಶಬರಿಯೂ ನನಗೆ ಮೊದಲು ತಿಳಿಸಿದರು. ನಿನಗೂ ಈ ಸುಗ್ರೀವನಿಗೂ ಸಮಾನ ಬಂಧುವಾಗಿ ಸುವಿಚಾರಿಯೂ ಪ್ರಾಜ್ಞನೂ ಆಗಿರುವ ಹನುಮಂತನು ಮತ್ತೆ ತಿಳಿಸಿದನು. ಆಮೇಲೆ ಸ್ವಯಂ ಸುಗ್ರೀವನೇ ತನಗೊದಗಿದ ಈ ದುಸ್ಥಿತಿಯನ್ನು ಭಿನ್ನಯಿಸಿಕೊಂಡು ಆರ್ತನಾಗಿ ನನ್ನಲ್ಲಿ ಪರಿಹಾರವನ್ನು ಬೇಡಿದನು. ಅಂತೆಯೇ ರಘುಕುಲೋದ್ಭವನಾದ ನಾನು ನನ್ನ ಪೂರ್ಣ ಹೊಣೆಯನ್ನರಿತು ಅದಕ್ಕೆ ತಕ್ಕಂತೆ ಕರ್ತವ್ಯ ನಿರತನಾಗಬೇಕಾಗಿ ಬಂತು. ವಿ ಎನ್ ಭಾಗವತ್ ಪರ್ಬಳ್ಳಿ.